ನಮಸ್ಕಾರ ಗೆಳೆಯರೇ, ಪೊಲೀಸ್ ಪರೀಕ್ಷಾ ಸರಣಿಯ ಭಾಗ 7ಕ್ಕೆ ಸ್ವಾಗತ. ಇಂದಿನ ವಿಡಿಯೋ ಬಹಳ ಮುಖ್ಯ, ಏಕೆಂದರೆ ಇದರಲ್ಲಿ ಸಮಾಜಶಾಸ್ತ್ರದ ಪ್ರಮುಖ ಕಾಯ್ದೆಗಳು ಹಾಗೂ ಮಾನಸಿಕ ಸಾಮರ್ಥ್ಯದ ಲೆಕ್ಕಾಚಾರಗಳನ್ನು ಜೊತೆಯಾಗಿ ಚರ್ಚಿಸಲಿದ್ದೇವೆ. ಪರೀಕ್ಷೆಯಲ್ಲಿ ನಿಮ್ಮ ಸ್ಕೋರ್ ಹೆಚ್ಚಿಸಲು ಸಹಾಯ ಮಾಡುವ 15 ಅತ್ಯಂತ ಸಂಭಾವ್ಯ ಪ್ರಶ್ನೆಗಳು ಇಲ್ಲಿವೆ. ಸಮಯ ವ್ಯರ್ಥ ಮಾಡುವುದು ಬೇಡ. ಇಂದಿನ ಮೊದಲ ಪ್ರಶ್ನೆಗೆ ಹೋಗೋಣ. 86ನೇ ಪ್ರಶ್ನೆ. ಸಮಾಜಶಾಸ್ತ್ರವನ್ನು ಒಂದು ಸ್ವತಂತ್ರ ಅಧ್ಯಯನ ವಿಷಯವಾಗಿ ರೂಪಿಸಿ ಸಮಾಜಶಾಸ್ತ್ರದ ಪಿತಾಮಹ ಎನಿಸಿಕೊಂಡವರು ಯಾರು? ಎ. ಎಮಿಲಿ ದುರ್ಖೈಮ್, ಬಿ. ಅಗಸ್ಟ್ ಕಾಮ್ಟೆ, ಸಿ. ಮ್ಯಾಕ್ಸ್ ವೆಬರ್, ಡಿ. ಕಾರ್ಲ್ ಮ್ಯಾಕ್ಸ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಗಸ್ಟ್ ಕಾಂಟೆ. ಇವರು 1830ರ ದಶಕದಲ್ಲಿ ಸಮಾಜಶಾಸ್ತ್ರ ಎಂಬ ಪದವನ್ನು ಮೊದಲು ಬಳಸಿ ಅದನ್ನು ಒಂದು ಸ್ವತಂತ್ರ ವೈಜ್ಞಾನಿಕ ಅಧ್ಯಯನ ಕ್ಷೇತ್ರವಾಗಿ ರೂಪಿಸಿದರು. ಆದ್ದರಿಂದ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಎಮಿಲಿ ದುರ್ಖೈಮ್ ಆಧುನಿಕ ಸಮಾಜಶಾಸ್ತ್ರದ ರೂವಾರಿಗಳಲ್ಲಿ ಒಬ್ಬರು. ಮ್ಯಾಕ್ಸ್ ವೆಬರ್ ಸಮಾಜಶಾಸ್ತ್ರದ ಸಂಸ್ಥಾಪಕರಲ್ಲಿ ಒಬ್ಬರು. ಕಾರ್ಲ್ ಮ್ಯಾಕ್ಸ್ ವೈಜ್ಞಾನಿಕ ಸಮಾಜವಾದ ಮತ್ತು ಸಂಘರ್ಷದ ಸಿದ್ಧಾಂತದ ಪ್ರತಿಪಾದಕರು. 87ನೇ ಪ್ರಶ್ನೆ. ಪ್ರಸಿದ್ಧ ಸಮಾಜಶಾಸ್ತ್ರೀಯ ಕೃತಿ ದ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಅನ್ನು ಬರೆದವರು ಯಾರು? ಎ. ಮ್ಯಾಕ್ಸ್ ವೆಬರ್, ಬಿ. ಟಾಲ್ಕಟ್ ಪಾರ್ಸನ್ಸ್, ಸಿ. ಅಗಸ್ಟ್ ಕಾಂಟೆ, ಡಿ. ಸಿ. ರೈಟ್ ಮಿಲ್ಸ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಕ್ಸ್ ವೆಬರ್. ಈ ಪ್ರಸಿದ್ಧ ಜರ್ಮನ್ ಸಮಾಜಶಾಸ್ತ್ರಜ್ಞರು 1904 ಮತ್ತು 1905ರಲ್ಲಿ ದ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಕೃತಿಯನ್ನು ರಚಿಸಿದರು. ಇದು ಧರ್ಮ ಮತ್ತು ಆರ್ಥಿಕ ವ್ಯವಸ್ಥೆಯ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಟಾಲ್ಕಟ್ ಪಾರ್ಸನ್ಸ್ ಅಮೆರಿಕಾದ ಪ್ರಮುಖ ಕ್ರಿಯಾತ್ಮಕ ಸಮಾಜಶಾಸ್ತ್ರಜ್ಞ. ಅಗಸ್ಟ್ ಕಾಂಟೆ ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ಫ್ರೆಂಚ್ ಚಿಂತಕ. ಸಿ. ರೈಟ್ ಮಿಲ್ಸ್ ಆಧುನಿಕ ಅಮೆರಿಕಾದ ಪ್ರಭಾವಿ ಸಮಾಜಶಾಸ್ತ್ರಜ್ಞ. 88ನೇ ಪ್ರಶ್ನೆ. ಭಾರತೀಯ ಸಮಾಜದಲ್ಲಿನ ಸಾಮಾಜಿಕ ಬದಲಾವಣೆಯನ್ನು ವಿವರಿಸಲು ಸಂಸ್ಕೃತೀಕರಣ ಪರಿಕಲ್ಪನೆ ನೀಡಿದವರು ಯಾರು? ಎ. ಜಿ. ಎಸ್. ಗುರ್ಹೆ, ಬಿ. ಎಂ. ಎನ್. ಶ್ರೀನಿವಾಸ್, ಸಿ. ಇರಾವತಿ ಕಾರ್ವೆ, ಡಿ. ಎಸ್. ಸಿ. ದುಬೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಎಂ. ಎನ್. ಶ್ರೀನಿವಾಸ್. ಸಂಸ್ಕೃತೀಕರಣ ಎನ್ನುವ ಪರಿಕಲ್ಪನೆಯನ್ನು ಭಾರತೀಯ ಸಮಾಜಶಾಸ್ತ್ರಜ್ಞರಾದ ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್ ಅವರು ಪ್ರತಿಪಾದಿಸಿದರು. ಕೆಳವರ್ಗದ ಜನರು ಉನ್ನತ ಜಾತಿಗಳ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳನ್ನು, ನಡವಳಿಕೆಗಳನ್ನು ಅನುಕರಿಸುವ ಮೂಲಕ ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಮೇಲ್ಮಟ್ಟಕ್ಕೆ ಏರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಅವರು ಸಂಸ್ಕೃತೀಕರಣ ಎಂದು ಕರೆದರು. 89ನೇ ಪ್ರಶ್ನೆ. ಸಮಾಜಶಾಸ್ತ್ರದಲ್ಲಿ ಪ್ರಾಥಮಿಕ ಸಮೂಹ ಎಂಬ ಪರಿಕಲ್ಪನೆಯನ್ನು ಪ್ರಥಮವಾಗಿ ಪರಿಚಯಿಸಿದವರು ಯಾರು? ಎ. ಸಿ. ಎಚ್. ಕೂಲೆ, ಬಿ. ರಾಬರ್ಟ್ ಮರ್ಟನ್, ಸಿ. ಮ್ಯಾಕ್ ಕೈವರ್, ಡಿ. ಕಿಂಬಾಲ್ ಯಂಗ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ, ಸಿ. ಎಚ್. ಕೂಲೆ. ಇವರು 1909ರಲ್ಲಿ ಪ್ರಕಟವಾದ ತಮ್ಮ ಸೋಷಿಯಲ್ ಆರ್ಗನೈಸೇಷನ್ ಎಂಬ ಕೃತಿಯಲ್ಲಿ ಪ್ರಾಥಮಿಕ ಸಮೂಹ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದರು. ಪ್ರಾಥಮಿಕ ಸಮೂಹ ಎಂದರೆ ಕುಟುಂಬ, ಆಪ್ತ ಸ್ನೇಹಿತರು ಮುಂತಾದ ಮುಖಾಮುಖಿ, ನಿಕಟ ಮತ್ತು ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿರುವ ಸಣ್ಣ ಸಮೂಹಗಳು. 90ನೇ ಪ್ರಶ್ನೆ. ಸಮಾಜದಲ್ಲಿ ನಿಯಮಗಳ ರಾಹಿತ್ಯ ಸ್ಥಿತಿಯನ್ನು ವಿವರಿಸುವ ಅನೋಮಿ ಸಿದ್ಧಾಂತವನ್ನು ಆತ್ಮಹತ್ಯೆಯ ಅಧ್ಯಯನದಲ್ಲಿ ಬಳಸಿದವರು ಯಾರು? ಎ. ವಿಲ್ಫ್ರೆಡೋ ಪ್ಯಾರೆಟೋ, ಬಿ. ಎಮಿಲಿ ದುರ್ಖೈಮ್, ಸಿ. ಹಿಬರ್ಟ್ ಸ್ಪೆನ್ಸರ್, ಡಿ. ಕಾರ್ಲ್ ಮಾರ್ಕ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಎಮಿಲಿ ದುರ್ಖೈಮ್. ದುರ್ಖೈಮ್ ಅವರು 1897ರಲ್ಲಿ ಪ್ರಕಟವಾದ ತಮ್ಮ ಆತ್ಮಹತ್ಯೆ ಎಂಬ ಪ್ರಸಿದ್ಧ ಸಮಾಜಶಾಸ್ತ್ರೀಯ ಗ್ರಂಥದಲ್ಲಿ ಅನೋಮಿ, ನೈತಿಕ ನಿಯಮಗಳಿಲ್ಲದ ಅಥವಾ ನೈತಿಕ ಶೂನ್ಯತೆಯ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಸಮಾಜದಲ್ಲಿ ತ್ವರಿತ ಬದಲಾವಣೆಗಳು ಅಥವಾ ಬಿಕ್ಕಟ್ಟುಗಳು ಉಂಟಾದಾಗ ವ್ಯಕ್ತಿಗಳ ಮೇಲೆ ನೈತಿಕ ನಿಯಂತ್ರಣ ತಪ್ಪಿ ಅನೋಮಿಕ್ ಆತ್ಮಹತ್ಯೆ ಸಂಭವಿಸುತ್ತದೆ ಎಂದು ಅವರು ವಿವರಿಸಿದ್ದಾರೆ. 91ನೇ ಪ್ರಶ್ನೆ. ಭಾರತದಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಎ. 1955, ಬಿ. 1961, ಸಿ. 1976, ಡಿ. 1986. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಆಪ್ಷನ್ ಬಿ 1961. ಈ ಕಾಯ್ದೆಯು ಭಾರತದಲ್ಲಿ ವರದಕ್ಷಿಣೆ ನೀಡುವುದನ್ನು ಮತ್ತು ಪಡೆಯುವುದನ್ನು ಅಪರಾಧವೆಂದು ಘೋಷಿಸುತ್ತದೆ. ಇದು ಮೇ 20, 1961ರಂದು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಅಂಗೀಕರಿಸಲ್ಪಟ್ಟಿತು ಮತ್ತು ಜುಲೈ 1, 1961ರಿಂದ ದೇಶಾದ್ಯಂತ ಜಾರಿಗೆ ಬಂದಿತು. 92ನೇ ಪ್ರಶ್ನೆ. ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಅಡಿಪಾಯ ಹಾಕಿದ ದಾಸ್ ಕ್ಯಾಪಿಟಲ್ ಗ್ರಂಥದ ಕರ್ತೃ ಯಾರು? ಎ. ಫೆಡ್ರಿಕ್ ಎಂಗೆಲ್ಸ್, ಬಿ. ಕಾರ್ಲ್ ಮಾರ್ಕ್, ಸಿ. ಲೆನಿನ್, ಡಿ. ಜಾನ್ ಸ್ಟುವರ್ಟ್ ಮಿಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಲ್ ಮಾರ್ಕ್. ಸಮಾಜವಾದಿ ಮತ್ತು ಕಮ್ಯೂನ್ ಸಿದ್ಧಾಂತಕ್ಕೆ ಅಡಿಪಾಯ ಹಾಕಿದ ದಾಸ್ ಕ್ಯಾಪಿಟಲ್ ಕೃತಿಯನ್ನು ಕಾರ್ಲ್ ಮಾರ್ಕ್ ಅವರು ಬರೆದಿದ್ದಾರೆ. ಈ ಗ್ರಂಥದ ಮೊದಲ ಸಂಪುಟವು 1867ರಲ್ಲಿ ಪ್ರಕಟವಾಯಿತು. 93ನೇ ಪ್ರಶ್ನೆ. ವ್ಯಕ್ತಿಯು ಅಥವಾ ಸಮೂಹದ ಸಾಮಾಜಿಕ ಅಂತಸ್ತು ಮತ್ತು ಸ್ಥಾನಮಾನದಲ್ಲಾಗುವ ಬದಲಾವಣೆಯನ್ನು ಸಮಾಜಶಾಸ್ತ್ರದಲ್ಲಿ ಏನೆಂದು ಕರೆಯುತ್ತಾರೆ? ಎ. ಸಾಮಾಜಿಕ ನಿಯಂತ್ರಣ, ಬಿ. ಸಾಮಾಜಿಕ ಚಲನಶೀಲತೆ, ಸಿ. ಸಾಮಾಜಿಕ ಸ್ಥರೀಕರಣ, ಡಿ. ಸಾಮಾಜಿಕ ಸಂಯೋಜನೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮಾಜಿಕ ಚಲನಶೀಲತೆ. ಸಾಮಾಜಿಕ ಚಲನಶೀಲತೆ ವ್ಯಕ್ತಿ ಅಥವಾ ಸಮೂಹದಲ್ಲಿ ಸಾಮಾಜಿಕ ಸ್ಥಾನಮಾನದಲ್ಲಿ ಆಗುವ ಬದಲಾವಣೆ. ಸಾಮಾಜಿಕ ನಿಯಂತ್ರಣ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಯಮಗಳು. ಸಾಮಾಜಿಕ ಸ್ಥರೀಕರಣ ಜನರನ್ನು ವಿವಿಧ ಹಂತ ಅಥವಾ ಶ್ರೇಣಿಗಳಲ್ಲಿ ವಿಂಗಡಿಸುವುದು. 94ನೇ ಪ್ರಶ್ನೆ. ಭಾರತದಲ್ಲಿ ಮಾತೃವಂಶೀಯ ಕುಟುಂಬ ವ್ಯವಸ್ಥೆಯನ್ನು ಇಂದಿಗೂ ಪಾಲಿಸಿಕೊಂಡು ಬಂದಿರುವ ಬುಡಕಟ್ಟು ಯಾವುದು? ಎ. ತೋಡಾ ಬುಡಕಟ್ಟು, ಬಿ. ಖಾಸಿ ಬುಡಕಟ್ಟು, ಸಿ. ಸಂಕಲ ಸಮುದಾಯ, ಡಿ. ಬಿಲ್ ಸಮುದಾಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಖಾಸಿ ಬುಡಕಟ್ಟು. ಭಾರತದಲ್ಲಿ ಮಾತೃವಂಶೀಯ ಕುಟುಂಬ ವ್ಯವಸ್ಥೆಯನ್ನು ಇಂದಿಗೂ ಅನುಸರಿಸಿಕೊಂಡು ಬಂದಿರುವ ಪ್ರಮುಖ ಬುಡಕಟ್ಟು ಜನಾಂಗವೆಂದರೆ ಮೇಘಾಲಯದ ಖಾಸಿ ಮತ್ತು ಗಾರೋ ಬುಡಕಟ್ಟುಗಳು. ವಂಶಾವಳಿ ತಾಯಿಯ ಮುಖಾಂತರ ವಂಶ ಮತ್ತು ಕುಲದ ಹೆಸರು ಮುಂದುವರಿಯುತ್ತದೆ. ಆಸ್ತಿ ಉತ್ತರಾಧಿಕಾರಿ ಮನೆಯ ಕಿರಿಮಗಳು ಕುಟುಂಬದ ಆಸ್ತಿಯ ಉತ್ತರಾಧಿಕಾರಿಯಾಗುತ್ತಾಳೆ. 95ನೇ ಪ್ರಶ್ನೆ. ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವ ಪೋಕ್ಸೋ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತಂದ ವರ್ಷ ಯಾವುದು? ಎ. 2005, ಬಿ. 2010, ಸಿ. 2012, ಡಿ. 2016. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ 2012. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಲೈಂಗಿಕ ದೌರ್ಜನ್ಯ, ಕಿರುಕುಳ ಮತ್ತು ಶೋಷಣೆಯಿಂದ ರಕ್ಷಿಸಲು ಭಾರತದ ಸಂಸತ್ತು 2012ರಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದಿತು. ಕಾಯ್ದೆ ಜಾರಿಗೆ ಬಂದ ವರ್ಷ 2012. ಮೇ 22, 2012ರಂದು ಅಂಗೀಕರಿಸಲಾಯಿತು ಮತ್ತು ನವೆಂಬರ್ 14, 2012ರಂದು ಜಾರಿಗೆ ಬಂದಿತು. ಗುರಿ ವಯಸ್ಸಿನ ಗುಂಪು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ವ್ಯಕ್ತಿ. ಉದ್ದೇಶ ವಿಶೇಷ ನ್ಯಾಯಾಲಯಗಳ ಮೂಲಕ ಅಪರಾಧಿಗಳ ವರದಿ, ತನಿಖೆ ಮತ್ತು ತ್ವರಿತ ವಿಚಾರಣೆಗಳಿಗಾಗಿ ಮಕ್ಕಳ ಸ್ನೇಹಿ ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ. 96ನೇ ಪ್ರಶ್ನೆ. ನೀಡಲಾದ ಸಂಖ್ಯೆಯ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2, 10, 30, 68, 130. ಮುಂದಿನ ಸಂಖ್ಯೆ ಏನು? ಎ. 196, ಬಿ. 216, ಸಿ. 222, ಡಿ. 250. ನಿಮ್ಮ ಸಮಯ ಪ್ರಾರಂಭ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು CAR ಮತ್ತು DAR ಪರೀಕ್ಷೆಯಲ್ಲಿ ಕೇಳಲಾದ ಒಂದು ಪ್ರಮುಖ ಮತ್ತು ಕಠಿಣ ನಂಬರ್ ಸೀರೀಸ್ ಪ್ರಶ್ನೆಯನ್ನು ಕೇವಲ ಒಂದು ಸಿಂಪಲ್ ಟ್ರಿಕ್ ಮೂಲಕ ಬಿಡಿಸೋಣ. ಇಲ್ಲಿ ನೀಡಲಾದ ಸಂಖ್ಯೆಗಳ ನಡುವೆ ಏನು ಸಂಬಂಧ ಇದೆ ಅಂತ ಗಮನಿಸಿ. ಮೊದಲ ನೋಟಕ್ಕೆ ಇದು ಕಷ್ಟ ಅನಿಸುತ್ತೆ, ಆದರೆ ಇದರ ಹಿಂದೆ ಒಂದು ಸಣ್ಣದಾದ ಲಾಜಿಕ್ ಇದೆ. ಇಲ್ಲಿರುವ ಎಲ್ಲ ಸಂಖ್ಯೆಗಳು ಯಾವುದಾದರೂ ಘನ ಸಂಖ್ಯೆಗಳ ಹತ್ತಿರ ಇವೆ. ಈ ಸಂಖ್ಯೆಯ ಸೂತ್ರ n⁻3 + n ಆಗಿದೆ. ಅಂದರೆ ಒಂದು ಸಂಖ್ಯೆಯ ಘನಕ್ಕೆ ಅದೇ ಸಂಖ್ಯೆಯನ್ನು ಕೂಡಿಸಬೇಕು. ಮೊದಲನೆಯದು 1ರ ಕ್ಯೂಬ್ 1, ಅದಕ್ಕೆ 1 ಕೂಡಿಸಿದರೆ 2. ಎರಡನೆಯದು 2ರ ಕ್ಯೂಬ್ 8, ಅದಕ್ಕೆ 2 ಕೂಡಿಸಿದರೆ 10. ಮೂರನೆಯದು 3ರ ಕ್ಯೂಬ್ 27, ಅದಕ್ಕೆ 3 ಕೂಡಿಸಿದರೆ 30. ನಾಲ್ಕನೆಯದು 4ರ ಕ್ಯೂಬ್ 64, ಅದಕ್ಕೆ 4 ಕೂಡಿಸಿದರೆ 68.
ಐದನೆಯದು 5ರ ಕ್ಯೂಬ್ 125, ಅದಕ್ಕೆ 5 ಕೂಡಿಸಿದರೆ 130. ಹೀಗೆ ಇದೇ ರೀತಿಯಲ್ಲಿ 6ರ ಘಾತ 3 ಎಂದರೆ 216 ಬರುತ್ತದೆ. ಅದಕ್ಕೆ 6 ಕೂಡಿಸಿದರೆ 222. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 222. 97ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಸ್ಟೇಷನ್ ಅನ್ನು UVCVKQP ಎಂದು ಬರೆದರೆ ಅಂಚೆ ಭಾಷೆಯಲ್ಲಿ ನಾಲೆಡ್ಜ್ ಅನ್ನು ಹೇಗೆ ಬರೆಯಲಾಗುತ್ತದೆ? ನಿಮ್ಮ ಸಮಯ ಪ್ರಾರಂಭ. ಸ್ಟೇಷನ್ನಿಂದ UVCVKQPಗೆ ಪ್ರತಿ ಅಕ್ಷರವು 2 ಸ್ಥಾನಗಳಿಂದ ಮುಂದಕ್ಕೆ ಬದಲಾಗುತ್ತದೆ. ಎಸ್ ಮತ್ತು ಯು ನಡುವೆ ಟಿ ಬರುತ್ತದೆ. ಟಿ ಮತ್ತು ವಿ ನಡುವೆ ಯು ಬರುತ್ತದೆ. ಹೀಗೆ ಇವು ಅನುಗುಣವಾಗಿ ಮಾಡುತ್ತಾ ಹೋದರೆ ಸರಿಯಾದ ಉತ್ತರ ಆಪ್ಷನ್ ಎ MPQY NGFIG ಬರುತ್ತದೆ. 98ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 10 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾನೆ. ತದನಂತರ ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಪ್ರಸ್ತುತ ಅವನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ? ಎ 5 ಕಿಲೋಮೀಟರ್ ಉತ್ತರ, ಬಿ 5 ಕಿಲೋಮೀಟರ್ ಪೂರ್ವ, ಸಿ 10 ಕಿಲೋಮೀಟರ್ ದಕ್ಷಿಣ, ಡಿ 5 ಕಿಲೋಮೀಟರ್ ಪಶ್ಚಿಮ. ನಿಮ್ಮ ಸಮಯ ಪ್ರಾರಂಭ. ಮೊದಲು ವ್ಯಕ್ತಿಯು ಉತ್ತರಕ್ಕೆ 10 ಕಿಲೋಮೀಟರ್ ನಡೆಯುತ್ತಾನೆ. ಎರಡನೇ ಹಂತ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾನೆ. ಮೂರನೇ ಹಂತ ಮತ್ತೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಅವನು ಆರಂಭಿಕ ಬಿಂದುವಿನಿಂದ ಪೂರ್ವ ದಿಕ್ಕಿಗೆ ನೇರವಾದ ರೇಖೆಯಲ್ಲಿದ್ದಾನೆ. ದೂರ ಆರಂಭಿಕ ಸ್ಥಳದಿಂದ ಪೂರ್ವ ದಿಕ್ಕಿನಲ್ಲಿರುವ ನೇರ ದೂರವು 5 ಕಿಲೋಮೀಟರ್ ಆಗಿದೆ. 99ನೇ ಪ್ರಶ್ನೆ. ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 4:5. ಇನ್ನು 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 5:6 ಆಗುತ್ತದೆ. ಹಾಗಾದರೆ ಎಯ ಪ್ರಸ್ತುತ ವಯಸ್ಸು ಎಷ್ಟು ವರ್ಷಗಳು? ಎ 15 ವರ್ಷ, ಬಿ 20 ವರ್ಷ, ಸಿ 25 ವರ್ಷ, ಡಿ 30 ವರ್ಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ 20 ವರ್ಷ. ಹಂತ ಹಂತದ ಪರಿಹಾರಕ್ಕೆ ವಿಡಿಯೋವನ್ನು ಪೌಸ್ ಮಾಡಿ ವೀಕ್ಷಿಸಿ. ವಿವರಣೆ ತಿಳಿಯದಿದ್ದರೆ 99ನೇ ಪ್ರಶ್ನೆಗೆ ಪರಿಹಾರ ಎಂದು ಕಮೆಂಟ್ ಹಾಕಿ. ನಾನು ಈ ಸಮೀಕರಣವನ್ನು ನನ್ನ ಟೆಲಿಗ್ರಾಮ್ ಆದ ಇಂಕ್ ಆ್ಯಂಡ್ ದ ಬುಕ್ ಚಾನಲ್ನಲ್ಲಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡುತ್ತೇನೆ. 100ನೇ ಪ್ರಶ್ನೆ. ಒಂದು ಸಂಕೇತ ಭಾಷೆಯಲ್ಲಿ ಪೆನ್ ಎಂಬುದನ್ನು QFO ಎಂದು ಬರೆದರೆ ಕಪ್ ಎಂಬುದನ್ನು ಹೇಗೆ ಬರೆಯಬಹುದು? ಎ DVS, ಬಿ DTO, ಸಿ DVP, ಡಿ DVO. ನಿಮ್ಮ ಸಮಯ ಪ್ರಾರಂಭ. ಈ ಪ್ರಶ್ನೆಯಲ್ಲಿ ಅಕ್ಷರಗಳ ಮುಂದಿನ ಅಕ್ಷರವನ್ನು ಅಂದರೆ +1 ಸ್ಥಾನವನ್ನು ಕೋಡ್ ಆಗಿ ಬಳಸಲಾಗಿದೆ. ಪಿ ನ ಮುಂದಿನ ಪದ Q ಆಗಿದೆ. ಇ ನ ಮುಂದಿನ ಪದ F, ಎನ್ ನ ಮುಂದಿನ ಪದ O. ಹಾಗಾಗಿ ಪೆನ್ ಎಂಬುದು QFO ಎಂದಾಗುತ್ತದೆ. ಅದೇ ನಿಯಮವನ್ನು ಕಪ್ ಪದಕ್ಕೆ ಅನ್ವಯಿಸಿದಾಗ ಸಿ ನ ಮುಂದಿನ ಪದ D, ಯು ನ ಮುಂದಿನ ಪದ V, ಪಿ ನ ಮುಂದಿನ ಪದ S. ಇದರಿಂದಾಗಿ ಕಪ್ ಎನ್ನುವುದು DVS ಆಗುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ DVS. ಇಂದಿನ ಸಮಾಜಶಾಸ್ತ್ರ ಮತ್ತು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳಲ್ಲಿ ನಿಮ್ಮ ಸ್ಕೋರ್ ಎಷ್ಟು ಎಂದು ಕಮೆಂಟ್ ಮಾಡಿ ತಿಳಿಸಿ. ಗೆಳೆಯರೇ ಗಮನಿಸಿ, ಇಲ್ಲಿಗೆ ನಮ್ಮ ಪೊಲೀಸ್ ಪರೀಕ್ಷಾ ಸರಣಿಯ ಪ್ರಮುಖ ಭಾಗಗಳು ಮುಕ್ತಾಯಗೊಂಡಿವೆ. ಪರೀಕ್ಷೆ ಹತ್ತಿರ ಬರುತ್ತಿರುವ ಈ ಸಮಯದಲ್ಲಿ ಪಾರ್ಟ್ 1ರಿಂದ ಪಾರ್ಟ್ 7ರವರೆಗೆ ನಾವು ಚರ್ಚಿಸಿದ ಎಲ್ಲ 100ಕ್ಕೂ ಹೆಚ್ಚು ಅತ್ಯಮೂಲ್ಯ ಪ್ರಶ್ನೆಗಳನ್ನು ಒಟ್ಟುಗೂಡಿಸಿ ಲಾಸ್ಟ್ ಮಿನಿಟ್ ರಿವಿಷನ್ಗಾಗಿ ಒಂದು ಬೃಹತ್ ಮಹಾಸಂಚಿಕೆ ಮುಂದಿನ ವಿಡಿಯೋದಲ್ಲಿ ಬರಲಿದೆ. ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ಆ ಮಹಾಸಂಚಿಕೆ ವಿಡಿಯೋ ನಿಮ್ಮ ಅಂತಿಮ ಅಸ್ತ್ರವಾಗಲಿದೆ. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ. ಆ ವಿಡಿಯೋ ನಿಮಗೆ ತಪ್ಪದೇ ತಲುಪಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ರೆಡಿಯಾಗಿರಿ. ಆಲ್ ದ ಬೆಸ್ಟ್. ಮುಂದಿನ ಮಹಾಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.